ನಾನು ಹೋದ ವರ್ಷ ಬೆಳಗಾವಿಯಲ್ಲಿ ಆದಂಥ ಅಧಿವೇಶನ ಇರ್ಬೋದು, ಅದಕ್ಕೆ ಹಿಂದಾದಂಥ ಅಧಿವೇಶನಗಳು ಒಂದು ಖಾಸಗಿ ನಿರ್ಣಯ ತೊಗೊಂಡಿದ್ದು. ಖಾಸಗಿ ನಿರ್ಣಯ ಏನಂತಂದ್ರೆ, ಮಹಾತ್ಮ ಗಾಂಧಿಯವರು ಜೀವನದಲ್ಲಿ ಒಂದೇ ಸಲ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದರು. ಅದು ಬೆಳಗಾವಿಯಲ್ಲಿ. ಅದು 1924 ಡಿಸೆಂಬರ್ಗೆ 100 ವರ್ಷ ಆಗ್ತದೆ. ಹೀಗಾಗಿ ಈ ಒಂದು ವರ್ಷದಲ್ಲಿ ಅವಾಗಿದ್ದು ಹೇಳ್ತಾ ಇದ್ದೀನಿ, ನಾನು ಅಧಿವೇಶನದಲ್ಲಿ ಮಾತಾಡಿದ್ದೆ. ಈ 101 ವರ್ಷದಲ್ಲಿ 100 ವರ್ಷದ ಕಾಲ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ವಿಚಾರ ಸಂಕಿರಣಗಳು, ಆವಾಗ ಆದಂಥ ಘಟನೆಗಳ ಬಗ್ಗೆ, ಆಮೇಲೆ ಆ ಸಮಯದಲ್ಲಿ ಗಾಂಧೀಜಿಯವರಿಗೆ ಬಂದಂಥ ಸಮಯದಾಗ ಅದಕ್ಕಿಂತ ಮೊದಲು ಆ ನಂತರ ಕೆಲವು ಸ್ಥಳಗಳಲ್ಲಿ ಭೇಟಿಯಾಗಿ ಅವರನ್ನ ಸ್ಮಾರಕವಾಗಿ ನಿರ್ಮಾಣ ಮಾಡುವಂಥದ್ದು, ಬೆಳಗಾವಿಯಲ್ಲಿ ಒಂದು ಮ್ಯೂಸಿಯಂ ಮಾಡುವಂಥದ್ದು, ಆ ಗಾಂಧೀಜಿಯವ್ರ ಜೊತೆಗೆ ಈ ಅಧಿವೇಶನವನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಂತಹ ಮುಖ್ಯ ಮಾರ್ಗದರ್ಶಕ ಗಂಗಾಧರರಾವ್ ದೇಶಪಾಂಡೆ ಅವರು ಇರ್ಬೋದು, ಮತ್ತು ಇನ್ನು ಅನೇಕ ಹೋರಾಟಗಾರರು, ಅವರ ಸ್ಮಾರಕಗಳನ್ನು ಇವರೆಲ್ಲರದ್ದು ಒಂದು ಆ ಸಮಯದಲ್ಲಿ ಆದಂಥ ಘಟನೆಗಳನ್ನು ಮೆಲುಕು ಹಾಕುವ ದೃಷ್ಟಿಯಿಂದ ಒಂದು ಪಾರ್ಕ್ ಮಾಡಿ, ಒಂದು ಲೈಟ್ ಆ್ಯಂಡ್ ಸೌಂಡ್ ಶೋ ಥೀಮ್ ಮಾಡಿ, ಈ ರೀತಿ ಅದನ್ನು ಮರುಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಯೋಜನೆಯನ್ನು ತಯಾರು ಮಾಡುವಂಥದ್ದು ಆಗಬೇಕು. ಅದಕ್ಕೆ ಒಂದು 500 ಕೋಟಿ ರೂಪಾಯಿ ತನಕ ಇದಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಿ, ಈ ನೀವು ಕೇಂದ್ರ ಸರ್ಕಾರ ಪ್ರಸ್ತಾವ ಕಳಿಸ್ರಿ, 250 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ, 250 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಮಾಡಿ ಒಂದು ಯೋಜನೆಯನ್ನು ತಯಾರು ಮಾಡಿ, ಇದು ಒಂದು ಸಾಂಕೇತಿಕ ಕಾರ್ಯಕ್ರಮ ಆಗಬಾರ್ದು. 100 ವರ್ಷದ ನೆನಪು ನಿರಂತರವಾಗಿ ಬೆಳಗಾವಿ ಜನರಲ್ಲಿ ಉಳಿಬೇಕು. ಅದನ್ನು ನೋಡಕ್ಕೆ ಹೊರಗಿನ ಜನರು ಬರಬೇಕಿರುತ್ತೆ. ಆ ರೀತಿ ಹಂತದಲ್ಲಿ ಡಿವಿಷನ್ ಹಾಕೊಂತ ಬಂದದ್ದು. ಹೀಗಾಗಿ ಮೂಲ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತಿನ ಮೂಲ ಉದ್ದೇಶ ಏನಾಗಬೇಕಾದ್ರೆ ಬೆಳಗಾವಿನ ನಾವು ನಿರೀಕ್ಷೆ ಮಾಡಿದ್ವಿ ಆಗಬೇಕಂತ. ಇವತ್ತು ಅಭಯ ಪಾಟೀಲ್ ಶಾಸಕರಿಲ್ಲಿದ್ದಾರೆ, ಅವರು ವಿಧಾನಮಂಡಲದಲ್ಲಿ ಇದು ಪ್ರಸ್ತಾಪ ಮಾಡಿದ್ರು. ಭಾಳ ಮುಖ್ಯವಾಗಿ ಏನಂದರೆ, ಈ 100 ವರ್ಷ 2024ರಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ವಹಿಸಿ ಅದಕ್ಕಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಅದರ ಸವಿ ನೆನಪಿಗಾಗಿ ಇವತ್ತು ಇಲ್ಲಿ ಅಧಿವೇಶನ ನಡೆಸಬೇಕು. ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆ ಏನಿದೆ ಅಲ್ಲ, ರಾಷ್ಟ್ರೀಯತೆ ವಿಚಾರಧಾರೆ ಮತ್ತು ಒಂದು ಆದರ್ಶದ ಒಂದು ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು, ಗ್ರಾಮೀಣ ಸ್ವರಾಜ್ಯದ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಮಾಡುವಂಥದ್ದು, ಇದೆಲ್ಲ ಗಾಂಧೀಜಿಯವರು ಏನು ವಿಚಾರದ ಸ್ವದೇಶಿ ನೀತಿ, ಇದೆಲ್ಲವನ್ನು ಹೆಚ್ಚು ಪ್ರಕಟಗೊಳಿಸಲಿಕ್ಕೆ ಈ ಒಂದು ಮಾದರಿಯಾದಂಥ ಒಂದು ಇವೆಂಟ್ ಆಗಬೇಕು ಅನ್ನುವಂಥದ್ದು. ಮತ್ತು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಎಲ್ಲೆಲ್ಲಿ ಇಲ್ಲಿ ಹುದುಲಿಗೆ ಹೋಗಿದ್ರು, ಬೇರೆ ಬೇರೆ ಕಡೆ ಏನು ಹೋಗಿದ್ರು, ಅದ್ರ ಬಗ್ಗೆ ಅವ್ರು ಏನು ಪ್ರಸ್ತಾಪ ಮಾಡಿದ್ರು ಅಭಯ ಪಾಟೀಲ್ ಡೀಟೇಲ್ಸ್ ಹೇಳ್ತಾರೆ. ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರ ನೆನಪು ಮತ್ತು ಅವತ್ತಿನ ಸನ್ನಿವೇಶ ಮತ್ತು ಅವತ್ತಿನ ವಿಚಾರಧಾರೆಗಳಿಗೆ ಒತ್ತು ಕೊಡುವಂಥ ಮತ್ತು ಒಂದು ಮ್ಯೂಸಿಯಂ ಆಗಬೇಕು. ಈ ರೀತಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಪೂರಕವಾಗಿ ಒಂದು 500 ಕೋಟಿ ರೂಪಾಯಿ ಬಜೆಟನ್ನು ಮಾಡಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ